2025-26ನೇ ಸಾಲಿನ SSLC ಫಲಿತಾಂಶ ಪ್ರಕಟವಾಗಿದೆ. ರಾಜ್ಯಾದ್ಯಂತ ವಿದ್ಯಾರ್ಥಿಗಳು ಬಹಳಷ್ಟು ಅದ್ವಿತೀಯ ಸಾಧನೆಯನ್ನು ಮಾಡಿದ್ದಾರೆ. ಅದರಲ್ಲಿ ನಮ್ಮ ಮುಧೋಳದ ಮಕ್ಕಳು ಕೂಡ ಏನು ಕಮ್ಮಿ ಇಲ್ಲ ಅನ್ನುವ ರೀತಿಯಲ್ಲಿ ಸಾಧನೆಯನ್ನು ಮಾಡಿದ್ದಾರೆ. ಅದರಲ್ಲೂ ಕೂಡ ಸ್ಯಾಮ್ಯುಲ್ ಇಂಗ್ಲಿಷ್ ಮಾಧ್ಯಮ ಶಾಲೆ ಏನಿದೆ ಪ್ರತಿ ವರ್ಷ ಕೂಡ ತನ್ನದೇ ಆದಂತಹ ಛಾಪನ್ನು ಮೂಡಿಸುತ್ತಾ ಬಂದಿದೆ. ಈ ಸಲ ಕೂಡ 600ಕ್ಕೂ ಹೆಚ್ಚಿನ ಅಂಕಗಳನ್ನು ಗಳಿಸಿದಂಥ ವಿದ್ಯಾರ್ಥಿನಿ ನಮ್ಮ ಜೊತೆಗಿದ್ದಾರೆ. ಅಮ್ಮ, ನಿಮ್ಮ ಹೆಸರು? ತೇಜ ಚಿಕ್ಕೂರ್ ಅಂತ. ಎಷ್ಟು ಪರ್ಸೆಂಟೇಜ್ ಮಾಡಿದಿರಿ ನೀವು? 98.56. ಓಕೆ, ಟೋಟಲ್ ಆಗಿ ಮಾರ್ಕ್ಸ್ ಎಷ್ಟು? 616 ಔಟ್ ಆಫ್ 625. ಓಕೆ, ಇಷ್ಟೆಲ್ಲ ಮಾರ್ಕ್ಸ್ ತೆಗಿಬೇಕಾದ್ರೆ ನಿಮ್ಗೆ ಯಾರು ಒಂದು ಪ್ರೇರಣೆ? ನನಗೆ ಪ್ರೇರಣೆ ಅಂತ ಬಂದರೆ ನಮ್ಮ ಮೇಡಮ್. ಶಿ ಈಸ್ ವೆರಿ ಸಪೋರ್ಟಿವ್. ನಂಗೆ ಎಷ್ಟು ಸಪೋರ್ಟ್ ಮಾಡೋಣ, ಶಿ ವಾಸ್ ಲೈಕ್ ಸೆಕೆಂಡ್ ಮದರ್ ಟು ಮೀ. ಥ್ರೂ ಔಟ್ ದಿಸ್ ಜರ್ನಿ ಶಿ ವಾಸ್ ವೆರಿ ಸಪೋರ್ಟಿವ್ ಆ್ಯಂಡ್ ಐ ಆಮ್ ಸೋ ಥ್ಯಾಂಕ್ಫುಲ್ ಫಾರ್ ಮೈ ಪೇರೆಂಟ್ಸ್. ಅವರು ಭಾಳ ಸಪೋರ್ಟ್ ಮಾಡಿದ್ರು ನಂಗೆ. ಯಾವಾಗಲೂ ಸಪೋರ್ಟ್ ಮಾಡ್ತಿದ್ರು, ಯಾವಾಗಲೂ ನನ್ನ ಜೊತೆ ಇರ್ತಿದ್ರು. ನನ್ನ ಮಮ್ಮಿ ಟೀಚರ್, ಅಕ್ಕಿ ಟೀಚರ್ ಬಂದು ಅಕ್ಕಿ ಸ್ಟೂಡೆಂಟ್ಸ್ ಜೊತೆ ಹೆಚ್ಚಿರೋಕಿನ ನನ್ನ ಜೊತೆ ಹೆಚ್ಚಿರ್ತಿದ್ರು. ನನಗೆ ಭಾಳ ಸಪೋರ್ಟ್ ಮಾಡಿದರು. ನನ್ನ ಫ್ರೀಕ್ವೆಂಟಾಗಿ ನಾನು ರಿವೈಸ್ ಮಾಡೋದಾಯಿತು, ಎಲ್ಲ ಮಾಡಿದರು. ಎಸ್ಪೆಷಲಿ ನನ್ನ ಟೀಚರ್ಸ್ ನಾನು ಆಫನ್ ಆಗಿ ಕರೆದು ಎಲ್ಲ ಡೌಟ್ಸ್ ಕ್ಲಾರಿಫೈ ಮಾಡ್ತಿದ್ರು. ನೀವೇನಾದರೂ ಸಾಧನೆ ಮಾಡಬೇಕು ಅಂತಿದ್ರೆ ಸ್ಯಾಮ್ಯುಲ್ ಇನ್ಸ್ಟಿಟ್ಯೂಷನ್ ಬಂದು ಅನ್ಬೋಸ್ ನೋಡ್ರಿ. ಇಟ್ ಈಸ್ ದ ಬೆಸ್ಟ್ ಇನ್ಸ್ಟಿಟ್ಯೂಷನ್ ಇನ್ ದ ಮುಧೋಳ್. ಐ ಆಮ್ ಸೋ ಥ್ಯಾಂಕ್ಫುಲ್ ಫಾರ್ ದಿಸ್ ಇನ್ಸ್ಟಿಟ್ಯೂಷನ್. ಮುಂದೆ ಏನು ಮಾಡಬೇಕು ಅಂತ ಅನ್ಕೊಂಡಿದ್ರಿ? ನಾ ಇಂಜಿನಿಯರಿಂಗ್ ಲೈನಪ್ ತಗೊಂಡು JEE ಕ್ಲಿಯರ್ ಮಾಡಿ ಮುಂದೆ PCMCಯಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತ ಮಾಡೀನಿ. ಓಕೆ, ಆಲ್ ದ ಬೆಸ್ಟ್ ತೇಜ. ಥ್ಯಾಂಕ್ ಯು ಸರ್. ಇಂದು ನಮ್ಮ ಮಗಳು ಈ ಒಂದು ಸಂಸ್ಥೆಗೆ ಟಾಪರ್ ಅಂತ ಹೇಳಲಿಕ್ಕೆ ನನಗೆ ತುಂಬ ಖುಷಿ ಅನ್ನಿಸ್ತಾ ಇದೆ. ಈ ಒಂದು ಟಾಪರ್ ಅನ್ನುವಂಥ ಒಂದು ಪದವಿಯನ್ನು ತಗೊಳ್ಳಿಕ್ಕೆ ಇಲ್ಲಿ ಒಬ್ಬರದೇ ಕಾರಣ ಇಲ್ಲ. ಇದಕ್ಕೆ ಈ ಒಂದು ಸಂಸ್ಥೆ ಒಂದು ಸತತವಾಗಿ ಡೇ 1ರಿಂದ ನಾವಿಲ್ಲಿ ಯಾವಾಗ ಮೊದಲಿಂತ್ರನೂ ನಾವು ಇದೇ ಒಂದು ಸ್ಕೂಲ್ದಲ್ಲಿ ನಮ್ಮೆಲ್ಲ 3 ಮಕ್ಕಳು ಕಲಿತಾ ಇದ್ದಾರೆ. ಒಂದು ತುಂಬ ಸಪೋರ್ಟಿವ್ ಆಗಿ ಇಲ್ಲಿ ಈ ಒಂದು ಸಂಸ್ಥೆ ಎಲ್ಲ ಟೀಚರ್ಸು ಪ್ರತಿದಿನ ಅವರಿಗೆ ಕಾಲ್ ಮಾಡೋದಾಗಿರ್ಬೋದು ಅಥವಾ ಡಿಫಿಕಲ್ಟನ್ನು 24 ಅವರ್ಸ್ ಅವರು ಏನೇ ಒಂದು ಸಮಸ್ಯೆ ಇದ್ದರೂ ನಮಗೆ ಕೇಳ್ರಿ, ನಿಮ್ಮ ಮಗಳು ಮಾಡಾಕತ್ತಾಳ ಏನಿಲ್ಲ ಅಂತ ಹೇಳಿಂದ ಯಾವುದೇ ಒಂದು ಭೇದ ಭಾವ ಇಲ್ಲದೆ ಭಾಳ ಚೆನ್ನಾಗಿ ಅವರು ಆಕೆಗೆ ಒಂದು ಗೈಡ್ಲೈನ್ಸ್ ಕೊಟ್ಟರು. ಅದೇ ರೀತಿ ನಾವು ಪೇರೆಂಟ್ಸ್ ಆಗಿ ನಾವೇನು ಅವರಿಗೆ ಸಪೋರ್ಟಿವ್ ಮಾಡಬೇಕು ಅನ್ನುವಂಥದ್ದನ್ನು ನಮ್ಗೆ ಯಾವತ್ತೂ ಅವ್ರು ಗೈಡ್ಲೈನ್ಸ್ ಕೊಡ್ತಾಯಿದ್ರು. ಅದೇ ಅವರು ಹೇಳಿದ ಥರನೇ ನಾವು ಅವ್ರಿಗೆ ಸಪೋರ್ಟ್ ಮಾಡಿದ್ದೀವಿ. ಅವೆಲ್ಲ ಶಿಕ್ಷಕರ ಸಹಕಾರ, ಈ ಒಂದು ಮೇಡಮ್ ಅವರ ಒಂದು ಸಹಕಾರದಿಂದ ಇಂದು ನಮ್ಮ ಮಗಳು ಟಾಪರ್ ಆಗಿ ನಮಗೆ ತುಂಬ ಹೆಮ್ಮೆಯ ಮಗಳಾಗಿದ್ದಾಳೆ ಅಂತ ಹೇಳಲಿಕ್ಕೆ ಬಹಳ ಖುಷಿ ಅನಿಸ್ತಾ ಇದೆ. ಥ್ಯಾಂಕ್ ಯು. ಮೊದಲನೇದಾಗಿ ನಾನು ನಮ್ಮ ಶಾಲೆ ಎಲ್ಲ ಚೇರ್ಮನ್ ಮೇಡಮ್ಗೂ, ಗುರು ಶಿಕ್ಷಕರಿಗೂ ಹಾಗೂ ನಮ್ಮ ಪ್ರಿನ್ಸಿಪಾಲ್ರಿಗೂ ಧನ್ಯವಾದಗಳನ್ನು ಹೇಳಲು ತಿಳಿಸುತ್ತೀನಿ. ಅವರಿಂದಾಗಿ ನಾನು ಇಷ್ಟು ಮಾಡಲು ಸಾಧ್ಯವಾಯಿತು. ನಮ್ಮ ಶಾಲೆಯಲ್ಲಿ ಏಪ್ರಿಲ್ 1ರಿಂದನೇ ಕ್ಲಾಸ್ಗಳನ್ನು ಮಾಡಿದ್ದರು. ಲಾಸ್ಟ್ ಬಂದು ನಮಗೆ ರಿವಿಷನ್ ಮಾಡಲು ಟೈಮ್ ಸಿಕ್ಕಿತು ಮತ್ತು ಶಿಕ್ಷಕರು ಹೇಳಿದ ಮಾರ್ಗದಲ್ಲಿ ನಾವು ನಡೆದಿದ್ದೆವು. ಪರ್ಸೆಂಟೇಜ್ ನಂದು 625ಕ್ಕೆ 615 ಅಂದರೆ 98.40 ಆಗಿದೆ. ನನ್ನ ಪರ್ಸೆಂಟೇಜ್ ನೋಡಿ ಎಲ್ಲರೂ ಬಹಳ ಖುಷಿಯಾಗಿದ್ದಾರೆ. ಈ ಶಾಲೆಯ ಚೇರ್ಮನ್ ಮೇಡಮ್ ಅವರಿಗೆ, ಅಧ್ಯಕ್ಷರಿಗೂ, ಪ್ರಿನ್ಸಿಪಾಲ್ರಿಗೂ ಹಾಗೆ ಈ ಶಾಲೆಯ ಎಲ್ಲ ಶಿಕ್ಷಕ ಬಳಗಕ್ಕೂ ವೈಯಕ್ತಿಕವಾಗಿ ನನ್ನ ಮಗನ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೀನಿ. ಯಾಕಂತಂದ್ರೆ ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಶಾಲೆ ಮುಧೋಳ್ ನಗರದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಶಾಲೆ ಇರ್ತಕ್ಕಂಥದ್ದು ನಮಗೆ ಬಹಳ ಹೆಮ್ಮೆಯ ವಿಷಯ ಅಂತ ಹೇಳ್ಬೋದು. ಯಾಕಂತಂದ್ರೆ ಮಕ್ಕಳ ಬಗ್ಗೆ ಬಹಳಷ್ಟು ವೈಯಕ್ತಿಕವಾಗಿರ್ತಕ್ಕಂಥ ಕಾಳಜಿಯನ್ನು ವಹಿಸಿ ನನ್ನ ಮಗನ ರಿಸಲ್ಟು 98.40 ಅಂದರೆ 625ಕ್ಕೆ 615 ಅಂಕಗಳನ್ನು ತೆಗೆದುಕೊಂಡು ಉತ್ತಮ ಶ್ರೇಣಿಯಲ್ಲಿ ಪಾಸಾಗಿದ್ದಾನೆ. ಇದಕ್ಕೆ ಈ ಶಾಲೆಯ ಒಂದು ವ್ಯವಸ್ಥೆ ಕಾರಣ ಅಂತ ಹೇಳ್ಬೋದು. ಪ್ರಮುಖವಾಗಿ ಏನಪ್ಪ ಅಂತಂದರೆ ಏಪ್ರಿಲ್ 1ರಿಂದಲೇ ಕ್ಲಾಸಸ್ಗಳನ್ನು ಸ್ಟಾರ್ಟ್ ಮಾಡುವುದರಿಂದ ಅಕ್ಟೋಬರ್ ಎಂಡಿಗೆ ಎಲ್ಲ ಸಿಲೆಬಸ್ಗಳನ್ನು ಮುಗಿಸುವುದರಿಂದ ಮಕ್ಕಳಿಗೆ ರಿವಿಷನ್ ಮಾಡಲಿಕ್ಕೆ ಬಹಳಷ್ಟು ಅನುಕೂಲ ಆಗ್ತಾಯಿದೆ ಅಂತ ಹೇಳ್ಬೋದು. ಆದ್ದರಿಂದ ಈ ಸಾಧನೆಗೆ ಅದು ಒಂದು ಕೂಡ ಕಾರಣ ಅಂತ ಹೇಳ್ಬೋದು. ಜೊತೆಗೆ ಅವರ ಫ್ರೆಂಡ್ಸ್ ಆಗಿರ್ಬೋದು, ಇನ್ನುಳಿದ ಶಿಕ್ಷಕ ಬಳಗು ಈ ಒಂದು ಸಾಧನೆಗೆ ಸಹಾಯ ಮಾಡಿದೆ ಅಂತ ಹೇಳ್ಬೋದು. ಸಂದರ್ಭ ಇನ್ನು ಸ್ಯಾಮ್ಯುಲ್ ಸ್ಕೂಲ್ನಲ್ಲಿ ಈ ಸಲ ತೃತೀಯ ಸ್ಥಾನವನ್ನು ಪಡೆದು 601 ಅಂಕವನ್ನು ಪಡೆದಿರುವಂಥ ವಿದ್ಯಾರ್ಥಿನಿ ಕೂಡ ನಮ್ಮ ಜೊತೆಗಿದ್ದಾರೆ. ಅವರು ಕೂಡ ಅವರ ತಂದೆಯ ಜೊತೆಗೆ ಇಲ್ಲಿ ನಮ್ಮ ಶಾಲೆಗೆ ಆಗಮಿಸಿದ್ದಾರೆ. ಅವರ ಒಂದು ಅಭಿಪ್ರಾಯವನ್ನು ಕೇಳೋಣ. ಅಮ್ಮ, ನಿಮ್ಮ ಹೆಸರು? ನನ್ನ ಹೆಸರು ಅದಿತಿ ಗ್ರಾಮೋಪಾಧ್ಯಾಯ. ಯಾವ ಊರು? ನಮ್ಮದು ಮುಧೋಳೂರು. ಯಾವ ರೀತಿ ಅನಿಸ್ತು ಈ ಶಾಲೆಯ ಬಗ್ಗೆ ನಿಮಗೆ? ನಾನು ಪ್ರೈಮರಿಯಿಂದ ಇದೇ ಶಾಲೆಯಲ್ಲಿ ಕಲ್ತಿದ್ದು. ಸಿನ್ಸ್ ಪ್ಲೇ ಹೋಮ್ ಟು 10th ಸ್ಟ್ಯಾಂಡರ್ಡ್ ಫುಲ್ ಇಲ್ಲೇ ನಡೆದಿದ್ದು. ನಮ್ಮದು ಎಜುಕೇಷನ್ ಫುಲ್ ಕಂಪ್ಲೀಟ್ ಆಗಿದ್ದಿಲ್ಲೇ. ಆ್ಯಂಡ್ ಫಸ್ಟ್ ನನಗೆ ಜಾಸ್ತಿ ಪ್ರೇರಣೆ ಕೊಟ್ಟಿದ್ದಂದರೆ ನಮ್ಮ ಚೇರ್ಮನ್ ಮೇಡಮ್ ಮಾರ್ಗ್ರೆಟ್ ಮ್ಯಾಮ್. ಶಿ ಈಸ್ ಲೈಕ್ ಅ ಸೆಕೆಂಡ್ ಮದರ್. ಆ್ಯಂಡ್ ಕ್ಲಾಸಿಗೆ ಬರೋದು, ಮಾರ್ನಿಂಗ್ ಕ್ಲಾಸಸ್ ನಡೆಸೋದು, ಆ್ಯಂಡ್ ಎನಿ ಟೈಮ್ ನನ್ನ ಮನೆಗೆ ಬರ್ಬೋದು ನೀವು, ಆ್ಯಂಡ್ ನಾನು ಕಾಲ್ ಮಾಡ್ಬೋದು ಅಂತ ಎಲ್ಲ ಥರದ ನಮ್ಗೆ ಪ್ರೇರಣೆಯನ್ನು ನೀಡಿದ್ದಾರೆ. ನಮಗೆಲ್ಲ ಥರದ ಅನುಕೂಲವನ್ನು ಕೊಟ್ಟಿದ್ದಾರೆ. ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಸ್ಯಾಮ್ಯುಲ್ ಇನ್ಸ್ಟಿಟ್ಯೂಷನ್ ಆ್ಯಂಡ್ ಚೇರ್ಮನ್ ಮೇಡಮ್. ಐ ಆಮ್ ವೆರಿ ಹ್ಯಾಪಿ ವಿತ್ ಮೈ ರಿಸಲ್ಟ್. ಈಗ 601 ಇದು ನಿನಗೆ ಬರುತ್ತೆ ಅನ್ಸುತ್ತೋ ಅಥವಾ ಇನ್ನೂ ಜಾಸ್ತಿ ಬರ್ಬೇಕು ಅನ್ಸುತ್ತೆ?
ಇಷ್ಟು ಬರುತ್ತಂತ ಅನಿಸಿರಲಿಲ್ಲ. ಐ ಮೀನ್ ಇನ್ನು ಸ್ವಲ್ಪ ಜಾಸ್ತಿ ಮಾಡಬೇಕಾಗಿತ್ತು ಅಂತ ನನಗೆ ಅನಿಸ್ತಿದೆ, ಸ್ವಲ್ಪ ಗಿಲ್ಟ್ ಫೀಲ್, ಬಟ್ ಐ ಆಮ್ ಸ್ಟಿಲ್ ಹ್ಯಾಪಿ ವಿತ್ ದಿಸ್ ಆಲ್ಸೋ. ಓಕೆ ಓಕೆ ಆಲ್ ದ ಬೆಸ್ಟ್. ನೆಕ್ಸ್ಟ್ ಏನು ಆಗ್ಬೇಕಂತ ಅನ್ಕೊಂಡಿದ್ದೀವಿ? ನಾ ಇಂಜಿನಿಯರಿಂಗ್, ಐ ವಾಂಟ್ ಟು ಚೂಸ್ ಇಂಜಿನಿಯರಿಂಗ್ ಆ್ಯಂಡ್ ಐ ವಾಂಟ್ ಕ್ಯಾಂಪಸ್ ಸೆಲೆಕ್ಷನ್ ಆ್ಯಂಡ್ ಐ ಆಮ್ ಗೋಯಿಂಗ್ ಟು ಚೂಸ್ ಸೈನ್ಸ್ PCMC ಆ್ಯಂಡ್ ಕಂಟಿನ್ಯೂ ಮೈ ಎಜುಕೇಷನ್. ಓಕೆ. ಈಗ ಅದಿತಿ ಅವರ ತಂದೆ ಕೂಡ ನಮ್ಮ ಜೊತೆಗೆ ಇದ್ದಾರೆ. ಈ ಶಾಲೆಯ ಬಗ್ಗೆ ಅವ್ರೇನು ಹೇಳ್ತಾರೆ ಅಂತೇಳಿ ಕೇಳೋಣ. ಸರ್, ಈಗ ಬಹಳಷ್ಟು ವಿದ್ಯಾರ್ಥಿಗಳು ಸ್ಯಾಮ್ಯುಯಲ್ ಸ್ಕೂಲನ್ನು ಅರಸಿ ಬರ್ತಾ ಇದ್ದಾರೆ. ಬಹಳಷ್ಟು ದಿನಗಳಿಂದ ಈ ಸ್ಯಾಮ್ಯುಯಲ್ ಸ್ಕೂಲ್ ತನ್ನದೇ ಆದಂಥ ಒಂದು ಸಾಧನೆಯ ಮೂಲಕ ಇಡೀ ತಾಲೂಕಿನಲ್ಲಿ ಗುರುತಿಸಿಕೊಂಡಿದೆ. ಇಲ್ಲಿ ಮಕ್ಕಳಿಗೆ ಶೈಕ್ಷಣಿಕ ಜೊತೆಗೆ ಬೇರೆ ಚಟುವಟಿಕೆಗಳು ಕೂಡ ಮಾಡ್ತಾರೆ. ನಿಮ್ಗೆ ಯಾಕೆ ಈ ಶಾಲೆ ಇಷ್ಟ ಆಯಿತು? ಈ ಶಾಲೆ ಒಳಗೆ ಸ್ಟೂಡೆಂಟ್ಸ್ಗೆ ಒಂದು ಎಕ್ಸ್ಟ್ರಾ ಕೇರ್ ಇದೆ. ಈ ಶಾಲೆಗೆ ನಾವು ಅಡ್ಮಿಷನ್ ಮಾಡಿದರೆ ಅದರ್ ದೆನ್ ಇಲ್ಲಿ ಕರಿಕ್ಯುಲರ್ ಆ್ಯಕ್ಟಿವಿಟಿ ಬಿಟ್ಟು ಬೇರೆ ಯಾವುದ್ರ ಮೇಲೂ ನಿರ್ಭರ ಆಗೋ ಅವಶ್ಯಕತೆ ಇಲ್ಲ. ಡೇ ಒಂದಿಂದ ನನಗೆ ಗೊತ್ತಿತ್ತು. ಯಾಕಂದರೆ ಇಲ್ಲಿ ಮೇಡಮ್ ಆಗಲಿ, ಚೇರ್ಮನ್ ಮೇಡಮ್ ಆಗಲಿ ನಮ್ಗೆ ಮೊದಲೇ ಹೇಳಿದರು, ನೀವು ನಮ್ಮ ಸಿಬ್ಬಂದಿ, ನಮ್ಮ ಶಿಕ್ಷಕರು, ನಮ್ಮ ಟೀಚರ್ಸನ್ನು ಸದುಪಯೋಗ ಪಡಿಸ್ಕೊಂಡ್ರೆ ಸಾಕು, ಅದಕ್ಕಿಂತ ಹೆಚ್ಚಿಗೆ ಏನೂ ಬೇಕಾಗಿಲ್ಲ ಅಂದ್ರೆ. ಅದಕ್ಕೆ ನಾವು ಅದಿತಿಗೆ ಯಾವ ಟ್ಯೂಷನ್ಸ್ ಏನೂ ವಿಚಾರ ಮಾಡಿಲ್ಲ. ಡೇ ಒಂದಿಂದ ಪ್ಲೇ ಹೋಮ್ದಿಂದ ಇಲ್ಲೇ ಇದ್ದಾಳೆ. ಸೊ ಆ ರೀತಿ ಒಂದು ಎಕ್ಸ್ಟ್ರಾ ಕೇರ್ ತೊಗೊಂಡು ತಮ್ಮ ಸ್ವಂತ ಮಕ್ಕಳ ಥರ ಪ್ರತಿಯೊಬ್ಬ ಟೀಚರ್ಸ್ ಹೇಳ್ತೀನಿ ನಾ, ಇವರೆಲ್ಲರೂ ನನಗೆ ಒಂಥರ ಫ್ರೆಂಡ್ಸ್ ಥರ. ಯಾಕಂದರೆ ಪ್ಲೇ ಹೋಮ್ದಿಂದ ನನ್ನ ಮಗಳು ಇಲ್ಲಿದ್ದಾಳೆ. ಇಷ್ಟೊಂದು ಎಕ್ಸ್ಟ್ರಾ ಕಾಳಜಿ ತೊಗೊಳ್ಳುವಂಥ ಸ್ಕೂಲ್ ನನಗೇನು ಮೊದಲೊಳಗೆ ಯಾವುದು ಅನಿಸ್ಲಿಲ್ಲ. ಯಾಕಂದರೆ ಯಾವ್ದು ಬೇಕಾದ ಸ್ಕೂಲು ಅಫೋರ್ಡ್ ಮಾಡ್ಬೋದಿತ್ತು. ಬಟ್ ಇದು ಒಂಥರ ಫ್ಯಾಮಿಲಿ ಥರ ಇರೋದ್ರಿಂದ ಇಲ್ಲೇ ನಾವು ಕಂಟಿನ್ಯೂ ಮಾಡಿ ಇಲ್ಲೇ ನಾವು SLC ಮಾಡಿದ್ವಿ. ಅಕ್ಕಿ ರಿಸಲ್ಟ್ ಬಗ್ಗೆ ನನಗೆ ಸಮಾಧಾನ ಇಲ್ಲ, ಅಕ್ಕಿಗೆ ಸಮಾಧಾನ ಅದ. ಬಟ್ ವಿ ಆರ್ ಹ್ಯಾಪಿ. ನೆಕ್ಸ್ಟ್ PUC ಆದರೂ ಮಾಡ್ತಾಳೆ, ಇದಕ್ಕಿಂತ ಹೆಚ್ಚಿಗೆ ಮಾಡ್ತಾರೆ. ಇದಿಷ್ಟು ವಿದ್ಯಾರ್ಥಿಗಳ ಮಾತು. ಯಾಕಂತ ಹೇಳಿದ್ರೆ ಸ್ಯಾಮ್ಯುಯಲ್ ಸ್ಕೂಲ್ ಅಂತ ಹೇಳಿದ್ರೆ ಸಾಕು, ಈಗ ಬೇರೆ ಬೇರೆ ಸ್ಕೂಲ್ಗಳು ಕೂಡ ಬಂದಿರಬಹುದು, ಆದರೆ ಇಂದಿಗೂ ಕೂಡ ಮೊದಲಿನಿಂದ ಹಿಡ್ಕೊಂಡು ತನ್ನದೇ ಆದಂತಹ ಛಾಪನ ಮುಧೋಳ ತಾಲೂಕು ಅಷ್ಟೇ ಅಲ್ಲ, ಎಲ್ಲ ಭಾಗದಲ್ಲಿಯೂ ಕೂಡ ಇದರ ಒಂದು ಖ್ಯಾತಿ ಮೂಡಿ ಬಂದಿದೆ. ಇಡೀ ತಾಲೂಕಿನಲ್ಲಿ ಆದ್ಯಂತ ಸ್ಯಾಮ್ಯುಯಲ್ ಸ್ಕೂಲ್ ಅಂತ ಹೇಳಿದ್ರೆ ಸಾಕು, ವಿದ್ಯಾರ್ಥಿಗಳ ಶ್ರೇಯೋಭಿವೃದ್ಧಿಗೆ ಸದಾ ಶ್ರಮಿಸುತ್ತೆ ಅನ್ನುವಂತಹ ಮಾತೇ ಕೇಳಿ ಬರುತ್ತೆ. ಕ್ಯಾಮ್ರಾ ಪರ್ಸನ್ ಪ್ರಜ್ವಲ್ ಜೊತೆ ಮಹಾಂತೇಶ್ ಹಿರೇಮಠ, ರನ್ TV ನ್ಯೂಸ್, ಮುಧೋಳ. ಎಲುಬು ಕೀಲುಗಳ ನೋವಿನಿಂದ ಬಳಲ್ತಿದ್ದೀರಾ? ಯಾವುದಾದರೂ ಕಾಯಿಲೆಗೆ ಆಪರೇಷನ್ ಮಾಡಿಸಲು ಪರದಾಡ್ತಿದ್ದೀರಾ? ಡೋಂಟ್ ವರಿ, ಲೋಕಾಪುರದ ಸಾಯಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಬನ್ನಿ. ಎಲುಬು ಕೀಲು ಇನ್ಫೆಕ್ಷನ್, ಮೊಣಕಾಲು ನೋವು, ಕತ್ತು ನೋವು, ಬೆನ್ನು ನೋವು, ನರ ನೋವು, ಓಝೋನ್ ಥೆರಪಿ, ಫಿಸಿಯೋಥೆರಪಿ, ಎಲುಬು ಮುರಿತ ಶಸ್ತ್ರಚಿಕಿತ್ಸೆ ಮೂಲಕ ರೋಗಿಗಳ ಪಾಲಿಗೆ ವರದಾನವಾಗಿದೆ. ಅಪೆಂಡಿಕ್ಸ್, ಕಿಡ್ನಿ ಸ್ಟೋನ್, ಮೂಲವ್ಯಾಧಿ, ಹೊಟ್ಟೆ, ತಲೆನೋವು, ಥೈರಾಯ್ಡ್, ಲಿವರ್ ಸಮಸ್ಯೆ, ಕರುಳು, ಹರ್ನಿಯಾ, ಗರ್ಭಕೋಶ, ರಕ್ತನಾಳ, ಡಯಾಬಿಟಿಸ್, ಪಿತ್ತಕೋಶ, ಸ್ತನರೋಗ, ಗ್ಯಾಂಗ್ರೀನ್ ಸೇರಿ ಹಲವಾರು ಕಾಯಿಲೆಗಳಿಗೆ ಇಲ್ಲಿದೆ ಉತ್ತಮ ಚಿಕಿತ್ಸೆ. ಆಧುನಿಕ ಚಿಕಿತ್ಸಾ ಸಲಕರಣೆಗಳು, ಸುಸಜ್ಜಿತ ಬೆಡ್ಗಳು, ವಿಶಾಲವಾದ ಆಸ್ಪತ್ರೆ ಆವರಣದ ಜೊತೆಗೆ ಸ್ವಚ್ಛತೆಗೆ ಆದ್ಯತೆ ನೀಡುವ ತಾಣವೇ ಸಾಯಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ಸ್ಥಳ ಶ್ರೀನಿವಾಸ ಕಲ್ಯಾಣ ಮಂಟಪ ರೋಡ್, ಬಸ್ ಸ್ಟ್ಯಾಂಡ್ ಹತ್ತಿರ, ಲೋಕಾಪುರ. ರನ್ TV ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.